ಒನ್ ಆಫ್ ದಿ ಬೆಸ್ಟ್ ಈಸಿಯೆಸ್ಟ್ ಥಿಂಗ್ ಏನ್ ಹೇಳ್ರಿ, ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋದು. ಬಹಳ ಜನ ಅದು ಬಹಳ ಕಷ್ಟದ ಕೆಲಸ ಅನ್ಕೊಂಡಿರ್ತೀರಿ, ಬಟ್ ಅದು ಯಾಕೆ ಕಷ್ಟ ಅನಿಸ್ತತೆ ಅಂದ್ರೆ ಅದು ನೀವಿನ್ನು ಸ್ಟಾರ್ಟ್ ಮಾಡಿರಲ್ಲ. ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡಕ ಮೇನ್ ಬೇಕಾಗಿರೋದು ಹೈ ಕ್ವಾಲಿಟಿ ಕ್ಯಾಮ್ರಾ ಅಂಡ್ ಎಡಿಟಿಂಗ್ ಗೊತ್ತಿರ್ಬೇಕು ಅನ್ಕೊಂಡಿರ್ತೀರಿ. ಬಟ್ ಆಕ್ಚುಲಿ ಇದು ಅಲ್ಲ. ನಿಮ್ಗೆ ಬೇಸಿಕ್ ಎಡಿಟಿಂಗ್ ಬಂದ್ರು ನಡಿತೈತಿ, ನಿಮ್ಮ ಹತ್ರ ಯಾವ್ದ್ರೆ ಅವರೇಜ್ ಮೊಬೈಲ್ ಇದ್ರೂ ನಡಿತೈತಿ. ಬಟ್ ನಿಮ್ಗೆ ಮಾತಾಡಕ್ ಬರ್ಬೇಕು, ಸ್ಟೋರಿ ಹೇಳಕ್ ಬರ್ಬೇಕು, ಸ್ಕ್ರಿಪ್ಟ್ ರೈಟಿಂಗ್ ಮಾಡಕ್ ಬರ್ಬೇಕು. ಈ ಮಾತು ಯಾಕೆ ಹೇಳತಾನೆ ಅಂದ್ರೆ, ಈಗ ನೀವು ಕ್ಯಾಮ್ರಾನ ಯಾವಾಗ ಬೇಕಾದ್ರೂ ತಗೋಬಹುದು ಅಂಡ್ ಎಡಿಟಿಂಗ್ ನ ನೀವು ಯಾರ್ದ್ರ ಕಡೆ ಮಾಡಿಸಬಹುದಿಲ್ಲ. ಬೇಸಿಕ್ ಎಡಿಟಿಂಗ್ ನೀವು ಕೂಡ ಕಲ್ತ್ ಬಿಡ್ಬೋದು, ವಿತ್ ಇನ್ ವೀಕ್ ಒಳಗೆ ಕಲಿಬಹುದು. ಆದ್ರೆ ಸ್ಟೋರಿ ಹೇಳಕ್ ಬರೋದಾಯ್ತು, ಮಾತಾಡಕ್ ಬರೋದಾಯ್ತು, ಈ ಸ್ಕ್ರಿಪ್ಟ್ ರೈಟಿಂಗ್ ಇದೆಲ್ಲ ನಿಮ್ಗೆ ಒಂದಬಿಟ್ಟಿಗೆ ಬರಂಗಿಲ್ಲ. ಎಕ್ಸ್ಪೀರಿಯನ್ಸ್ ಜೊತೆ ಬರ್ತೈತಿ. ನೀವು ಎಷ್ಟು ಜಾಸ್ತಿ ವಿಡಿಯೋಸ್ ಮಾಡ್ತಿರಲ್ಲ ಆ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗತ್ತೆ, ಆ ತರ ನಿಮ್ಗೆ ಮಾತಾಡಕ್ ಬರ್ತೈತಿ. ಮೇನ್ ಆಗಿ ಇದೇ ಇಂಪಾರ್ಟೆಂಟ್. ಬಟ್ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಇದನ್ನೆಲ್ಲ ಇಗ್ನೋರ್ ಮಾಡ್ತಾರ. ಬರೀ ನಾನು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ದೊಡ್ಡ ಕ್ಯಾಮ್ರಾ ಬೇಕು, ಕಂಪ್ಯೂಟರ್ ಬೇಕು, ದೊಡ್ಡ ಮೊಬೈಲ್ ಬೇಕು, ಇದೆಲ್ಲ ಥಿಂಕ್ ಮಾಡ್ತೀರಪ್ಪ. ಇವತ್ತು ಎಷ್ಟೇ ಸಕ್ಸಸ್ ಆಗಿರೋ ಯೂಟ್ಯೂಬರ್ಸ್ ಫಸ್ಟ್ ವಿಡಿಯೋ ನೋಡ್ರಿ, ಅವ್ರ ವಿಡಿಯೋ ಕ್ವಾಲಿಟಿ ನೋಡಿದ್ರೆ ನಿಮಗೂ ಇಷ್ಟ ಆಗಂಗಿಲ್ಲ, ಆ ತರ ಇರ್ತೈತಿ. ಬಟ್ ಅವತ್ತು ಅವ್ರು ಆ ತರ ಸ್ಟಾರ್ಟ್ ಮಾಡಿದ್ಕೆ ಇವತ್ತು ಈ ತರ ಬೆಳೆದಿದ್ದು. ಸೊ ಸಿಂಪಲ್ ಆಗಿ ನಿಮ್ಮ ಹತ್ರ ಏನೈತೆ ಅದರಿಂದಾನ ಸ್ಟಾರ್ಟ್ ಮಾಡ್ರಿ. ಐ ನೋ ಇವಾಗ ವಿಡಿಯೋ ಕ್ವಾಲಿಟಿ ಆಗಿರ್ಬೋದು, ಎಡಿಟಿಂಗು ಇದೆಲ್ಲ ಈಗಿನ ಟೈಮ್ನಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ. ಬಟ್ ಅಟ್ ಲೀಸ್ಟ್ ಒಂದು 20-25 ರೀಲ್ಸ್ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಆಮೇಲೆ ಎಕ್ಸ್ಪೀರಿಯನ್ಸ್ ಆದಂಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಅಪ್ಗ್ರೇಡ್ ಆಗ್ರಿಪ್ಪ. ಒಂದೇ ಬಟ್ಟಿಗೆ ನಾನು ಆಕಾಶ ಮುಟ್ಬೇಕಂದ್ರೆ ಆಗಂಗಿಲ್ಲ.